ಅಪ್ಪು ಅಂದರೆ ಬೆಟ್ಟದ ಹೂವು ಅಂತ ನಾನು ಹೇಳ್ತೀನಿ. ಯುವ ಅಂದರೆ ದೊಡ್ಡ ಮನೆ ಹೂವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪು ಅಂದರೆ ಪವರ್ ಸ್ಟಾರ್ ಅಂತ ಹೇಳ್ತೀನಿ ನಾನು. ಯುವ ಅಂದರೆ ಯು ಸ್ಟಾರ್. ಅಪ್ಪು ಅಂದರೆ ಫಾರ್ ಎವರ್ ಅಂತೀನಿ ನಾನು. ಯುವ ಅಂದರೆ ಹೊಸ ಸ್ಟಾರ್. ಅಪ್ಪು ಅಂದರೆ ಒಂಥರ ಲೈಫ್ ಲೈನ್. ಯುವ ಅಂದರೆ ಬ್ಲಡ್ ಲೈನ್ ಸರ್. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಅಂದುಕೊಂಡಂತೆ ಹೊಸಪೇಟೆಯ ಪುನೀತ್ ರಾಜ್ಕುಮಾರ್ ಅವರ ಗ್ರೌಂಡಲ್ಲಿ ಯುವ ಸಂಭ್ರಮ ಭರ್ಜರಿಯಾಗಿ ನಡೀತು. ಸಂಭ್ರಮವನ್ನು ಇಡೀ ಕರ್ನಾಟಕ ಎಷ್ಟು ದೊಡ್ಡ ಮಟ್ಟಕ್ಕೆ ಸ್ವೀಕರಿಸ್ತು ಅಂತಂದರೆ ವಾವ್ ಫ್ಯಾಕ್ಟ್ರಿಗಳು ತುಂಬ ಬಂತು. ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದರು. ಇದರ ಮಧ್ಯೆ ಕನ್ನಡ ಪಿಕ್ಚರ್ಗೆ ಅಪ್ಪು ಅವರ ಒಬ್ಬ ವಿಶೇಷವಾದಂತಹ ಅಭಿಮಾನಿ ಸಿಕ್ಕಿದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಸರ್, ನಿಮ್ಮ ಹೆಸರೇನು? ಸರ್, ನನ್ನ ಹೆಸರು ಮಾಂತೇಶ್ ಅಂತ. ನಮ್ಮೂರು ಬಿಳಿಚೋಡು, ದಾವಣಗೆರೆ ಜಿಲ್ಲೆ, ಜಗಳೂರು ತಾಲೂಕು ಹತ್ರ ಬರುತ್ತೆ. ಒಂದು ಸಣ್ಣ ಪುಟ್ಟವಾದ ಹಳ್ಳಿ ಇದೆ. ಯುವ ಸಂಭ್ರಮ ನೋಡಿ ತುಂಬ ಖುಷಿ ಆಯಿತು. ಆ ಫ್ಯಾನ್ಸ್ ನೋಡಿ, ಅವ್ರ ಬೇಸ್ ನೋಡಿ, ಆಮೇಲೆ ಅವರು ಮೊದಲೇ ಹೆಜ್ಜೆ ಇಡ್ತಿದ್ದಾರೆ. ಆ ಮೊದಲೇ ಹೆಜ್ಜೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಅಂತ ಫ್ಯಾನ್ಸ್ ಅಂದರೆ, ಸೊ ಅವ್ರದ್ರಲ್ಲಿ ಏನು ತೋರಿಸುತ್ತಂದರೆ ಅವರಲ್ಲಿ ಇಷ್ಟು ಅಭಿಮಾನಿ ಇದ್ದಾರೆ ಅಂತ ಅದು ತೋರಿಸಿದೆ. ಅದಕ್ಕೆ ಅಂತಾರೆ ಅವ್ರ ಚಿಕ್ಕಪ್ಪ ಎಲ್ಲೂ ಹೋಗಿಲ್ಲ, ಅವರಲ್ಲೇ ಇದ್ದಾರೆ ಅಂತ. ಅದಕ್ಕೆ ಒಂದು ಸಲ ಹೇಳ್ತಿದ್ವಿ, ಡಾಕ್ಟರ್ ರಾಜ್ಕುಮಾರ್ ಎಲ್ಲೂ ಹೋಗಿಲ್ಲ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಲಿ ಕಾಣ್ತೀವಿ ಅಂತಿದ್ವಿ. ಇವಾಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಲ್ಲೂ ಹೋಗಿಲ್ಲ, ಯುವ ರಾಜ್ಕುಮಾರ್ಲಿ ಕಾಣ್ತೀವಿ ಅಂತ ಹೇಳ್ತೀವಿ, ಇಷ್ಟಪಡ್ತೀವಿ. ಯಾಕಂದರೆ ಅಭಿಮಾನಿಗಳು ಅಷ್ಟು ಪ್ರೀತಿ ಮಾಡ್ತೀವಿ, ಅವರು ಅಭಿಮಾನಿಗಳನ್ನ ಅಷ್ಟು ಪ್ರೀತಿ ಮಾಡ್ತಾರೆ. ಮನೆಗೆ ಹೋದರೆ ಆಗಲಿ, ಎಲ್ಲೇ ಹೋಗಲಿ, ಎಲ್ಲೇ ಕಾಣಲಿ ಆಗಲಿ, ಸರ್ ಒಂದು ಫೋಟೋ ಅಂದ ತಕ್ಷಣ ಬಾಮ ಅಂತ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಫೋಟೋ ತೆಗಿತಾರೆ. ಅಷ್ಟೇ ಸಾಕು. ಅದೇ ಪ್ರೀತಿ, ಅಭಿಮಾನ. ಅದು ಕೊನೆವರೆಗೂ ಅವ್ರ ಹತ್ರ ಹಾಗೇ ಇರಲಿ, ಕೊನೆವರೆಗೂ ಹಾಗೆ ಕಾಪಾಡಲಿ. ಅವ್ರ ಮೊದಲನೇ ಸಿನಿಮಾ ಯುವ ಅಂತ ಬರ್ತಿದೆ. ಆ ಸಿನಿಮಾಕ್ಕೆ ಒಳ್ಳೇದಾಗಬೇಕು, ಆ ಸಿನಿಮಾ ಯಶಸ್ಸು ಕಾಣಬೇಕು. ಅವ್ರ ಹಿಂದೆ ಪಟ್ಟಿರೋ ಶ್ರಮ, ಅದ್ರ ಹಿಂದೆ ಮಾಡಿರೋ ಕೆಲಸ, ನೀವು ಒಬ್ಬ ನಿರ್ದೇಶಕ ಆಗಿರ್ಬೋದು, ಒಬ್ಬ ಪ್ರೊಡ್ಯೂಸರ್ ಆಗಿರ್ಬೋದು, ಅವರಿಂದ ಇರೋ ಟೆಕ್ನಿಷಿಯನ್ ಆಗಿರ್ಬೋದು, ಅವ್ರಿಗೆಲ್ಲ ಒಳ್ಳೇದಾಗಬೇಕು. ಈ ಸಿನಿಮಾ ಸಕ್ಸಸ್ಫುಲ್ ಆಗಬೇಕು. ಯಾಕಂದರೆ ಅಪ್ಪು ಬಾಸ್ ಇಲ್ಲ, ಆ ಒಂದು ಬೇಸರದಿಂದ ನಾವೆಲ್ಲರೂ ಸಿನಿಮಾಕ್ಕೆ ಕಾಯ್ತಿದ್ದೀವಿ. ಇವಾಗ ಎಷ್ಟೋ ಸಿನಿಮಾ ಎಲ್ಲರದು ಹೀರೋಗಳು ಸಿನಿಮಾ ಬರ್ತಿದೆ. ಇವಾಗ ಸರ್ ಫಾರ್ ಎಕ್ಸಾಂಪಲ್ ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಆಮೇಲೆ ಎಸ್ ಸರ್ ಆಗಿರ್ಬೋದು, ಧ್ರುವ ಸರ್ಜಾ ಸರ್ ಇವ್ರದ್ದೆಲ್ಲ ಸಿನಿಮಾ ಬರಬೇಕಾದ್ರೆ ನಮ್ಮ ಬಾಸ್ ಸಿನಿಮಾ ಇಲ್ಲ ಅಂತ ಎಲ್ಲೋ ಒಂದು ಕಡೆ ನಮಗೂ ಮನಸ್ಸಿಗೆ ನೋವಾಗುತ್ತೆ, ಬೇಸರ ಆಗುತ್ತೆ. ಸೊ ಹಾಗಾಗಿ ಈಗ ನಮ್ಮ ಬಾಸ್ ಇಲ್ಲ ಅಂತ ಅನ್ನೋದಕ್ಕಿಂತ ಇದ್ದಾರೆ ಅಂತ ಎಲ್ಲೋ ಒಂದು ಕಡೆ ಇದ್ದಾರೆ. ಇವಾಗ ಯುವ ಬಸ್ಸಲ್ಲಿ ಕಾಣ್ತೀವಿ ಅಂತ ನೋಡ್ರಿ, ಅವ್ರ ಫೈಟು, ಅವ್ರ ಡ್ಯಾನ್ಸು, ಅವ್ರು ಮಾತಾಡೋ ಮಾತು, ಅವ್ರು ನಡೆಯೋ ಸ್ಟೈಲು, ಅವರು ಹಾಕೋ ಬಟ್ಟೆ, ಅವ್ರು ನೋಡೋ ಲುಕ್ಕು ನೋಡಿದ್ರೆ ಎಲ್ಲೋ ಒಂದು ಕಡೆ ಅಪ್ಪು ಬಾಸ್ ಇದ್ದಾರೆ, ಎಲ್ಲೂ ಹೋಗಿಲ್ಲ, ಅವರು ಜೀವಂತವಾಗಿದ್ದಾರೆ, ಇವರಲ್ಲೇ ನಾವು ಅಪ್ಪು ಬಾಸ್ ಕಾಣಬೇಕು, ಇವರಲ್ಲೇ ಪವರ್ ಸ್ಟಾರ್ನ ಕಾಣಬೇಕಂತ ನಾವು ಅಭಿಮಾನಿಗಳು ಎಲ್ಲ ಅಂದ್ಕೊಳ್ತಿದ್ದೀವಿ. ಅದು ಅನ್ಕೋಬೇಕಂತಲ್ಲ, ಅದು ಯಾವಾಗಲೂ ಶಾಶ್ವತವಾಗಿ ನಮ್ಮ ಮನಸ್ಸಲ್ಲಿ ಇರಬೇಕು. ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ನಮಗಿಲ್ಲ. ನಾವು ಯಾವಾಗಲೂ ಫಾರ್ ಎವರ್ ದೊಡ್ಡ ಮನೆ ಫ್ಯಾನ್. ದೊಡ್ಡ ಮನೆ ಚೆನ್ನಾಗಿರಬೇಕು, ದೊಡ್ಡ ಮನೆಯವರು ಯಾವಾಗಲೂ ಬೆಳೀತಿರಬೇಕು, ದೊಡ್ಡ ಮನೆಯವರು ಬೇರೆಯವ್ರಿಗೂ ಬೆಳೆಸಬೇಕು, ಬರೋರಿಗೂ ಬೆಳೆಸಬೇಕು, ಹೋಗೋರಿಗೂ ಬೆಳೆಸಬೇಕು. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ನಿಮ್ಮ ಮಾತಲ್ಲಿ ಒಂದು ದೊಡ್ಡ ಮಟ್ಟದ ಫೋರ್ಸ್ ಕಾಣಿಸ್ತು. ಅಂದರೆ ಅಣ್ಣ ಅವರು, ಶಿವಣ್ಣ, ಅಪ್ಪು ಸರು, ರಾಘಣ್ಣ ಎಲ್ಲರೂ ಬಂದರು. ಸುಮ್ಮನೆ ಒಂದು ಸಣ್ಣ ಪ್ರಯತ್ನ ಅಂದರೆ, ನಾನು ಕಂಡಂಗೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾನು ಒಂದಷ್ಟು ಹೇಳ್ತೀನಿ. ನೀವು ಯುವ ಅವ್ರ ಪಾಯಿಂಟ್ ಆಫ್ ವ್ಯೂ ಹೇಳ್ರಿ. ಯಾಕಂದರೆ ಅಪ್ಪು ಸರ್ನ ತುಂಬ ಹತ್ತಿರದಿಂದ ನೋಡಿ ಅದನ್ನು ಸಂಭ್ರಮ ಪಟ್ಟಂಥ ಬಹಳಷ್ಟು ಜನ ಅಭಿಮಾನಿಗಳಲ್ಲಿ ನಾವು ಕೂಡ ಒಬ್ಬರು. ಅಪ್ಪು ಸರ್ ಬಗ್ಗೆ ನಾವೊಂದು ಹೇಳ್ತೀನಿ, ಯುವ ಅವ್ರ ಬಗ್ಗೆ ನೀವೊಂದು ಹೇಳ್ಬೇಕು. ಒಂದು ಸಣ್ಣ ಇದು ಖುಷಿಯಿಂದ ಹೇಳುವಂಥ ಮಾತಾಗಿರಬೇಕು, ಹೃದಯದಿಂದ ಹೇಳುವಂಥ ಮಾತಾಗಿರ್ಬೋದು. ಓಕೆ, ಅಪ್ಪು ಅಂದರೆ ಬೆಟ್ಟದ ಹೂವು ಅಂತ ನಾನು ಹೇಳ್ತೀನಿ. ಯುವ ಅಂದರೆ ದೊಡ್ಡ ಮನೆ ಹೂವು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸೂಪರ್. ಅಪ್ಪು ಅಂದರೆ ಪವರ್ ಸ್ಟಾರ್ ಅಂತ ಹೇಳ್ತೀನಿ ನಾನು. ಯುವ ಅಂದರೆ ಯು ಸ್ಟಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಅಪ್ಪು ಅಂದರೆ ಫಾರ್ ಎವರ್ ಅಂತೀನಿ ನಾನು. ಯುವ ಅಂದರೆ ಹೊಸ ಸ್ಟಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಅಪ್ಪು ಅಂದರೆ ಒಂಥರ ಲೈಫ್ ಲೈನ್. ಯುವ ಅಂದರೆ ಬ್ಲಡ್ ಲೈನ್ ಸರ್. ಅಪ್ಪು ಅಂದರೆ ನಿಷ್ಕಲ್ಮಶವಾದಂತಹ ಪ್ರೀತಿ ಅಂತ ಹೇಳ್ತೀನಿ ನಾನು. ಯುವ ಅಂದರೆ ನಿಷ್ಕಲ್ಮಶವಾದ ಮನಸ್ಸು ಉಳ್ಳವಂಥ ಅಭಿಮಾನಿ ಅಂತೀನಿ ಸರ್. ಅಪ್ಪು ಅಂದರೆ ಸರಳತೆ ಅಂತೀನಿ ನಾನು. ಯುವ ಅಂದರೆ ವಿರಳತೆ ಅಂತ ಹೇಳ್ತೀನಿ ಸರ್ ನಾನು. ಅಪ್ಪು ಅಂದರೆ ಒಂದು ದೊಡ್ಡ ಮನೆಯ ದೊಡ್ಡ ಶಕ್ತಿ ಅಂತೀನಿ ನಾನು. ಯುವ ಅಂದರೆ ದೊಡ್ಡ ಮನೆಯ ಒಂದು ದೊಡ್ಡ ಭಕ್ತಿ ಅಂತ ಹೇಳ್ತೀನಿ ಸರ್ ನಾನು. ಅಪ್ಪು ಅಂದರೆ ಗೌರವ ಅಂತ ನಾನು ಅಂತೀನಿ. ಯುವ ಅಂದರೆ ಕಾಳಜಿ ಅಂತ ನಾನು ಹೇಳ್ತೀನಿ ಸರ್. ಅಪ್ಪು ಅಂದರೆ ನಗು. ಯುವ ಅಂದರೆ ಮಿನುಗು. ಅಪ್ಪು ಅಂದರೆ ಡಾನ್ಸು. ಯುವ ಅಂದರೆ ಫೋರ್ಸು. ಅಪ್ಪು ಒಬ್ಬ ಮಹಾನ್ ಗುಣವಂತ. ಯುವ ನಮ್ಮ ಪೀಳಿಗೆಗೆ ಒಬ್ಬ ಶ್ರೇಷ್ಠವಂತ. ಅಪ್ಪು ಅಂದರೆ ಅಪ್ಪುಗೆ. ಯುವ ಅಂದರೆ ನಮ್ಮೆಲ್ಲರ ಒಪ್ಪಿಗೆ. ಅಪ್ಪು ಒಬ್ಬ ಮಹಾನ್ ಹೃದಯವಂತ. ಯುವ ನಮ್ಮೆಲ್ಲರ ಪ್ರೀತಿಯ ಗುಣವಂತ. ಅಪ್ಪು ಅಂದರೆ ಫೈಟು. ಯುವ ಅಂದರೆ ಸ್ಮಾರ್ಟು. ಕನ್ನಡ ಪಿಕ್ಚರ್ನ ಈ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ಒಂದು ಸಣ್ಣ ಪ್ರಯತ್ನ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ನಾನು ಕಂಡ ಹಾಗೆ ಹೇಳಿದೆ. ಯುವ ಅವರನ್ನು ಯುವಕ ಅಂದರೆ ಸ್ಪೆಷಲಿ ಅಪ್ಪು ಸರ್ನ ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ಯುವ ಅವ್ರನ್ನ ಪ್ರೀತಿಸ್ಬೇಕು ಅನ್ನೋಂತಹ ಇವರ ಮಾತಿನ ಕಾಳಜಿಗೆ ಥ್ಯಾಂಕ್ ಯು ಸೋ ಮಚ್. ಹೊಸಪೇಟೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಕಡೆನೂ ದೊಡ್ಡ ಮನೆಗೆ ದೊಡ್ಡ ಅಭಿಮಾನಿಗಳ ಬಳಗ ಒಂದಿದೆ. ಯುವ ಅವರಿಗೂ ಕೂಡ ಆ ಒಂದು ಪ್ರೊಸೆಸ್ಸು ಕಂಟಿನ್ಯೂ ಆಗಲಿ. ಯುವನ ಹೇಗೆ ಸಂಭ್ರಮಿಸೋದಕ್ಕೆ ನೀವು ರೆಡಿಯಾಗಿರಿ. ಯುವನ ಸೆಲೆಬ್ರೇಟ್ ಮಾಡೋದು ಅನ್ನೋದು ದೊಡ್ಡ ವಿಷಯ ಅಲ್ಲ.
ಅವ್ರನ್ನ ಅಪ್ಪುಲ್ಲಿ ಕಾಣ್ತಿದ್ದೀವಲ್ಲ ಅದೇ ದೊಡ್ಡ ವಿಷಯ. ಸೊ ಈಗ ಫಾರ್ ಎಕ್ಸಾಂಪಲ್ಲು ವಿನಯ್ ರಾಜ್ಕುಮಾರ್ ಇದ್ದರು, ಶಿವಣ್ಣ ಅವರು ಇದ್ದರು, ರಾಘಣ್ಣ ಅವರು ಇದ್ದರು. ಇವರೆಲ್ಲಲ್ಲಿ ನಮಗೆ ಅಪ್ಪುನ ಕಾಣಲಿಕ್ಕಾಗಿಲ್ಲ, ಯಾಕಂದರೆ ನಮಗೆ ಆ ಶಕ್ತಿ ತುಂಬಿಲ್ಲ ದೇವರು. ಇವಾಗ ಯುವ ರಾಜ್ಕುಮಾರಲ್ಲಿ ಕಾಣ್ತಿದ್ದೀವಿ ಅಂದರೆ ಆ ಶಕ್ತಿ ನಮಗೆ ದೇವ್ರು ತುಂಬಿದ್ದಾನೆ ಅಂತ ಅರ್ಥ. ಆಮೇಲೆ ಯುವ ಅಪ್ಪು ಅಲ್ಲಿ ಉಳ್ಕೊಂಡಿದ್ದಾರೆ ಅಂತ, ಅಪ್ಪು ಯುವನಲ್ಲಿ ಉಳ್ಕೊಂಡಿದ್ದಾರೆ ಅಂತ. ಸೊ ಸೆಲೆಬ್ರೇಟ್ ಮಾಡ್ತೀವಂದರೆ ಈ ಥರನೂ ಮಾಡಿದಾರ ಅಂತ ಹೇಳಬೇಕು, ಈ ಥರನೂ ಮಾಡ್ತಾರೆ ಅಂತ ನೋಡಬೇಕು. ಯಾಕಂದರೆ ಸೆಲೆಬ್ರೇಟ್ ಅನ್ನೋ ದೊಡ್ಡ ವಿಷಯ ಅಲ್ಲ, ಎಲ್ಲರೂ ಮಾಡ್ತಾರೆ. ಎಲ್ರಿಗೂ ಎಲ್ಲ ಫ್ಯಾನ್ಸ್ ಇದ್ದಾರೆ, ಎಲ್ಲ ಹೀರೋಗಳಿದ್ದಾರೆ. ಅವ್ರವ್ರ ಹೀರೋ ಅವ್ರಿಗಿಷ್ಟ, ಅವ್ರವ್ರ ಫ್ಯಾನ್ಸ್ ಅವ್ರಿಗಿಷ್ಟ. ಸೊ ಯುವ ರಾಜ್ಕುಮಾರ್ ಎಂಟ್ರಿ ಕೊಡ್ತಿದ್ದಾರೆ ಅಂದಮೇಲೆ ನಾವೆಲ್ಲ ಹಬ್ಬ ಮಾಡೋಕ್ಕೆ ರೆಡಿ ಆಗಿರಬೇಕು. ಇದೇ ಮಾರ್ಚ್ 29ಕ್ಕೆ ನಿಮ್ಮ ಯುವ, ನಮ್ಮಯ್ಯ ಯುವ ಇದೇ ಮಾರ್ಚ್ 29ಕ್ಕೆ ತೆರೆ ಕಾಣಿರುವ ಯುವ ಬರ್ತಿದೆ ಥಿಯೇಟ್ರಿಗೆ. ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾರು, ಕನ್ನಡ ಪ್ರೇಕ್ಷಕರು, ಕನ್ನಡಿಗರು, ಕನ್ನಡ ಪ್ರೀತಿಸೋರು ದಯವಿಟ್ಟು ಎಲ್ಲರೂ ಚಿತ್ರರಂಗಕ್ಕೆ ಪ್ರೀತಿಸೋರು ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರವನ್ನು ಬೆಳೆಸಿ, ಹರಿಸಿ, ಕನ್ನಡಿಗರನ್ನು ಉಳಿಸಿ. ಒಂದು ಫೈನಲ್ ನೋಟೆ ಅಂದರೆ ಯುವ ನಿಮ್ಮವ ಅಂತ ಆನಂದ್ ರಾಮ್ ಅವ್ರು ಹೇಳಿದರು. 100% ಹೊಸಪೇಟೆಯ ಜನ, ಇಡೀ ಕರ್ನಾಟಕದ ಎಲ್ಲ ಅಭಿಮಾನಿಗಳು ಯುವ ನಮ್ಮವ ಅಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಕನ್ನಡ ಪಿಕ್ಚರ್ನ ವಿಶೇಷವಾದ ಸಂಚಿಕೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.